ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮೂಢ ಹಗರಣದಲ್ಲಿ ಸಿಲುಕಿಸಲು ಬಿಜೆಪಿ ಜೆಡಿಎಸ್ ಪಕ್ಷಗಳು ಷಡ್ಯಂತ್ರ ನಡೆಸ್ತಾ ಇವೆ. ನಗರದಲ್ಲಿ ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ. ಪ್ರತಿಭಟನೆಯಲ್ಲಿ ಅಮೃತರಾವ್ ಚಿಮ್ಕೋಡಿ ಸೇರಿದಂತೆ ಹಲವು ಮುಖಂಡರು ಭಾಗಿ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ತಹಸೀಲ್ ಕಚೇರಿ ಎದುರುಗಡೆ ಬೇಡಿಕೆ ಈಡೇರಿಸುವಂತೆ ಧರಣಿ. ಸೇವಾ ಸೌಲಭ್ಯ ಒದಗಿಸುವಂತೆ ಜಿಲ್ಲಾಧ್ಯಕ್ಷ ಬಬ್ರು ವಾಹನ ಕೋರಿಕೆ. ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ. ಕೇಂದ್ರ ಸರ್ಕಾರ ತನ್ನ ನಿರ್ಧಾರ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಧರಣಿ. ಕೇಂದ್ರವು ತಮ್ಮ ವೈಫಲ್ಯ ಮುಚ್ಚಿ ಹಾಕಲು ಜನರಿಗೆ ದಿಶಾಭೋಲ್ ಮಾಡ್ತಾ ಇದೆ. ಮಾರುತಿ ಬೌದ್ಧೆ. ತಂಬಾಕು ನಿಯಂತ್ರಣ ಕೋಶದ ವತಿಯಿಂದ ಭಾಲ್ಕಿ ತಾಲೂಕಿನ ವಿವಿಧೆಡೆ ತಂಬಾಕು ಅಂಗಡಿಗಳ ಮೇಲೆ ದಾಳಿ. 58 ಅಂಗಡಿಗಳಿಗೆ 6,200 ರೂಪಾಯಿ ದಂಡ ವಿಧಿಸಿದ ಅಧಿಕಾರಿಗಳು. ಯುವಕರು ಮಾದಕ ವ್ಯಸನಕ್ಕೆ ಬಲಿಯಾಗಬೇಡಿ, ಆನಂದ್ ಕಲಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾ ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಎದುರುಗಡೆ ಬಾಯಿಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಮೌನ ಪ್ರತಿಭಟನೆಯನ್ನು ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ನಡೆಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮೂಢ ಹಗರಣದಲ್ಲಿ ಸಿಲುಕಿಸಲು ಬಿಜೆಪಿ ಮತ್ತು JDS ಪಕ್ಷಗಳು ನಿರಂತರವಾಗಿ ಒಳಸಂಚು ಮಾಡ್ತಾನೆ ಇವೆ. ಏನಾದರೂ ಒಂದು ಷಡ್ಯಂತ್ರಗಳು ನಡೆಸ್ತಾನೆ ಇವೆ. ಅವರನ್ನು ಕೆಳಗಿಳಿಸಿ ತಾವು ಅಧಿಕಾರವನ್ನು ಹಿಡಿದು ಮನಬಂದಂತೆ ಆಡಳಿತ ನಡೆಸುವ ಹುನ್ನಾರ ನಡೆಸ್ತಾ ಇದ್ದಾರೆ ಎಂದು ಮುಖಂಡರಾಗಿರುವಂತಹ ಅನಿಲ್ ಕುಮಾರ್ ಬೆಲ್ದಾರ್ ತಿಳಿಸಿದರು. ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡುವಂಥ ಸಲುವಾಗಿ 136 ಸೀಟುಗಳಲ್ಲಿ ನಾವು ಅವರನ್ನ ಗೆಲ್ಲಿಸಿಕೊಂಡು ಬಂದಿದ್ದೇವೆ. ಆ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಸುಗಮ ಆಡಳಿತಕ್ಕಾಗಿ 136 ಸೀಟುಗಳನ್ನು ಜನಾಭಿಪ್ರಾಯದ ಮೇರೆಗೆ ನಾವು ನೀಡಿದ್ದೇವೆ. ಅದರಂತೆ ಅವರು ಉತ್ತಮ ಆಡಳಿತ ಕೂಡ ನಡೆಸ್ತಾ ಇದ್ದಾರೆ. ಇದನ್ನು ಸಹಿಸಲಾಗದೇ ಇರುವಂತಹ ಬಿಜೆಪಿ JDS ಪಕ್ಷಗಳು ಸರ್ಕಾರ ಬೀಳಿಸಲಿಕ್ಕೆ ನಿರಂತರವಾಗಿ ಹುನ್ನಾರ ನಡೆಸ್ತಾ ಇವೆ ಎಂದು ಅವರು ಗಂಭೀರ ಆರೋಪವನ್ನು ಮಾಡಿದರು. ಇದೇ ವೇಳೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪ್ರಶಾಂತ್ ದೊಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದ ಬಿಜೆಪಿ ಮುಖಂಡರುಗಳು JDS ಮುಖಂಡರುಗಳು ಜನರ ಆಯ್ಕೆ ಮಾಡಿದಂಥ ಸರ್ಕಾರಕ್ಕೆ ಅಭದ್ರಗೊಳಿಸ್ತಕ್ಕಂಥ ಪ್ರಯತ್ನ ಏನು ರಾಜ್ಯಪಾಲರ ಕಾರ್ಯಾಲಯದ ಮುಖಾಂತರ ಮಾಡ್ತಾ ಇದ್ದಾರೆ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಬಂದಂಥ ಎಲ್ಲ ಮುಖಂಡರು ಸಹ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅಂತೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷ 5 ವರ್ಷ ಸಂಪೂರ್ಣ ಅಧಿಕಾರ ನೀಡಬೇಕಂತೇಳಿ ನಾವು ರಾಜ್ಯದ ಮಹಾಜನತೆ ಇವತ್ತು ಪಕ್ಷಕ್ಕೆ ಅಧಿಕಾರ ತಂದಿದ್ದೇವೆ. ಅದರಂತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವುದೋ ಕೋರ್ಟ್ ಹೇಳಿದೆ, ಇವತ್ತು ಲೋಕಾಯುಕ್ತ ಹೇಳಿದೆ, ರಾಜ್ಯಪಾಲರು ಹೇಳಿದಾರಂತಲ್ಲ, ಜನರು ನಿಮಗೆ ಎಲ್ಲಿವರೆಗೂ ಅಂತಿಮ ನಿರ್ಣಯ ಆಗೋದಿಲ್ಲೋ ಅಲ್ಲಿವರೆಗೆ 5 ವರ್ಷ ನಿರಂತರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಆ ಹುದ್ದೆಯಲ್ಲಿ ಮುಂದುವರಿಸಬೇಕಂತೇಳಿ ರಾಜ್ಯದ ಅಹಿಂದ ಸಂಘಟನೆಗಳು, ಸಂವಿಧಾನ ಸಂರಕ್ಷಣಾ ಸಮಿತಿ, ಜನಪರ ವೇದಿಕೆಗಳು,
ದಲಿತ ಸಂಘಟನೆಗಳು ಎಲ್ಲರೂ ನಿಮ್ಮ ಬೆನ್ನಿಂದಿದ್ದಾರೆ, ನಿಮ್ಮ ಜೊತೆಯಲ್ಲಿದ್ದೇವೆ ಅಂತ ಹೇಳಿ ಈ ಮೌನ ಪ್ರತಿಭಟನೆ ಮೂಲಕ ನಾವು ರಾಜ್ಯದ ಮಹಾಜನತೆಗೆ ಮತ್ತು JDS BJP ಪಕ್ಷಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ. ನೀವು ಅಹಿಂದ ನಾಯಕರನ್ನ ಕೆಣಕಬೇಡಿ. ಯಾಕೆಂದರೆ ಈ ರಾಜ್ಯದಲ್ಲಿ 80% ಅಹಿಂದ ಮತಗಳಿಂದ ಯಾರಾದರೂ ಅಧಿಕಾರ ಬರಬೇಕಾದ್ರೆ ಅದು ಅಹಿಂದ ಮತಗಳ ಮಾತ್ರದಿಂದ ಅಧಿಕಾರ ಕೊಡ್ತಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು JDS ಮತ್ತು BJPನವರು ಮುಂದಿನ ದಿನಗಳಲ್ಲಿ ನಾವು ಶಾಂತಿ ರೀತಿಯಿಂದ ನಾವು ಮನೆಗೆ ಕೂಡಿಸಿದ್ದೇವೆ. ನೀವು ಮನೆಗೆ ಕೂಡ್ರಿ, ಇಲ್ಲ ವಿರೋಧ ಪಕ್ಷದ ಕೆಲಸ ಮಾಡ್ರಿ. ಅದು ಬಿಟ್ಟು ಒಂದು ಜನಪ್ರಿಯ ಸರ್ಕಾರನ ಮೊಟ್ಟುಗೊಳಿಸತಕ್ಕಂಥ ಕೆಲಸ ಮಾಡ್ತಾ ಇರೋದು ಖಂಡಿಸಿ ಈ ಒಂದು ಪ್ರತಿಭಟನೆ ಮೌನ ಪ್ರತಿಭಟನೆ ಕಪ್ಪು ಬಟ್ಟೆ ಕಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ನಗರದ ತಹಸೀಲ್ ಕಚೇರಿ ಎದುರುಗಡೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೇವಾ ಸೌಲಭ್ಯಗಳು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಸಂಘದ ಜಿಲ್ಲಾಧ್ಯಕ್ಷ ಬಬ್ರು ವಾಹನ ಸರ್ಕಾರಕ್ಕೆ ಕೋರಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಗ್ರಾಮ ಆಡಳಿತ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಆದರೆ ಅವರಿಗೆ ಯಾವುದೇ ಸೇವಾ ಸೌಲಭ್ಯಗಳು ಮಾತ್ರ ಇಲ್ಲ. ನಮ್ಮ ನಂತರ ಬಂದಿರುವಂತಹ ಅನೇಕ ಇಲಾಖೆಗಳು ಅಂದರೆ PDO ಇರಬಹುದು, ರೇಷ್ಮೆ ಇಲಾಖೆ ಇರಬಹುದು, ತೋಟಗಾರಿಕೆ ಇಲಾಖೆ ಇರಬಹುದು, ಈ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಆದರೆ ನಮಗೆ ಸುಮಾರು 15 ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ ಆನ್ಲೈನ್ ಸೇವೆ ಮಾಡುವಂತೆ ದಬಾವ್ ಹಾಕ್ತಾ ಇದ್ದಾರೆ. ಈ ಉದ್ವೇಗದಲ್ಲಿ ಅನೇಕರು ಅನಾರೋಗ್ಯಕ್ಕೀಡಾಗಿ ಸಾವಿಗೀಡಾಗಿದ್ದಾರೆ. ಸರ್ಕಾರದ ಒತ್ತಡದಿಂದ ತಲಾಟಿಗಳು ಕುಗ್ಗಿ ಹೋಗಿದ್ದಾರೆ. ಡಾರ್ವಿನ್ ಸಿದ್ಧಾಂತದಂತೆ ಹಾವಿನ ಕಾಲು ಭೂಮಿಯೊಳಗೆ ಹೋದಂತೆ ನಮ್ಮನ್ನು ಕುಗ್ಗಿಸಲಾಗ್ತಾ ಇದೆ ಎನ್ನುವಂಥ ಮಾತುಗಳನ್ನು ಬಬ್ರುವಾಹನ್ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. 8 ದಿವಸಗಳೊಳಗಾಗಿ ಸಕಾಲದಲ್ಲಿ ಕೆಲಸ ಮಾಡಿಕೊಡುವಂತೆ ಮೇಲಾಧಿಕಾರಿಗಳು ನಮ್ಮ ಮೇಲೆ ಒತ್ತಡ ಹೇರ್ತಾರೆ. ಆದರೆ ನಾವು ಸತ್ತರೆ ನಮ್ಮ ಪತ್ನಿಗೆ ನೌಕರಿ ನೀಡಲಿಕ್ಕೆ ಸುಮಾರು 2 ರಿಂದ 4 ವರ್ಷ ಓಡಾಡಿಸ್ತಾರೆ. ಅದನ್ನು 8 ದಿನಗಳ ಒಳಗಾಗಿ ನೌಕರಿ ನೀಡುವ ಸಕಾಲ ಜಾರಿಗೆ ತರಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಬೇರೆ ಇಲಾಖೆಗಳಲ್ಲಿ ನೌಕರರಿಗೆ ಅಂತರ್ಜಿಲ್ಲಾ ವರ್ಗಾವಣೆಗಳಿವೆ, ಆದರೆ ವಿಶೇಷವಾಗಿ ಗ್ರಾಮ ಆಡಳಿತ ಅಧಿಕಾರಿಗಳಲ್ಲಿ ಮಾತ್ರ ಅಂತರ್ಜಿಲ್ಲಾ ವರ್ಗಾವಣೆಗಳಿಲ್ಲ. ಅದು ಜಾರಿಯಾಗಬೇಕು. ನಮಗೆ ಓಡಾಡಲು ಕೇವಲ 500 ರೂಪಾಯಿ ಮಾತ್ರ ಪ್ರಯಾಣ ಭತ್ಯೆಯನ್ನು ನೀಡ್ತಾ ಇದ್ದಾರೆ. ಅದು ಸಾಕಾಗ್ತಾ ಇಲ್ಲ. ಅದನ್ನು ಕನಿಷ್ಠ 5,000 ರೂಪಾಯಿಗೆ ಏರಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಹೇಳಿದರು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡದೇ ಇದ್ದರೆ ನಾವು ಕೂಡ ಆನ್ಲೈನ್ ಮೊಬೈಲ್ ಕೆಲಸ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಬಬ್ರುವಾಹನ್ ಅವರು ಹೇಳಿದರು. ಗ್ರಾಮ ಆಡಳಿತ ಅಧಿಕಾರಿಗಳು ಕೆಲಸ ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಹಲ್ಲೆಯಾಗಿ ಅನೇಕ ನೌಕರರು ಗಾಯಗೊಂಡಿದ್ದಾರೆ. ಅನೇಕರು ಒತ್ತಡದ ಬದುಕಿನಿಂದ ಮೃತಪಟ್ಟಿದ್ದಾರೆ. ಅಂಥ ನೌಕರರಿಗೆ ಕನಿಷ್ಠ 40 ರಿಂದ 50 ಲಕ್ಷ ಹಣ ಪರಿಹಾರ ನೀಡಬೇಕು. ಹೀಗಾಗಿ ಸರ್ಕಾರ ಮತ್ತು ಸಚಿವರ ಬಗ್ಗೆ ನಮಗೆ ಅಪಾರ ಗೌರವವಿದೆ. ಸರ್ಕಾರದ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಸರ್ಕಾರದ ಕೆಲಸಗಳಿಗೆ ಕೈ ಜೋಡಿಸ್ತೇವೆ ನಿಜ, ಆದರೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಿ ವಿವಿಧ ಮೂಲಭೂತ ಸೌಲಭ್ಯಗಳನ್ನು ಈಡೇರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇದೇ ವೇಳೆ ಸಂಘದ ಪದಾಧಿಕಾರಿಗಳು ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಗ್ರಾಮ ಆಡಳಿತ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಯಘೋಷಗಳನ್ನು ಕೂಗುತ್ತಾ ತಹಸೀಲ್ ಕಚೇರಿ ಎದುರುಗಡೆ ಒಂದು ದಿನದ ಒಂದು ಅನಿರ್ದಿಷ್ಟಾವಧಿ ಧರಣಿಯನ್ನು ಕೂಡ ಅವರು ನಡೆಸಿದರು. ಇಲಾಖೆಲ್ಲ ಏನಿಲ್ಲ, ನಮ್ಮ ಕೈ ಹಿಂದಿನ ಹುಟ್ಟಿರ್ತಕ್ಕಂಥ ಇಲಾಖೆಗಳು ಇವೆಲ್ಲ ಅಗ್ರಿ, ಹಾರ್ಟಿ, ರೇಷ್ಮೆ, PDO ಎಲ್ಲ ನಮ್ಮ ಎದುರು ಹುಟ್ಟು. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟೋರು ಫಾದರ್ ಡಿಪಾರ್ಟ್ಮೆಂಟ್ ಎರಡೂ ನಾವೇ ಇದ್ದವು. ಸೊ ಅದು ಶತಮಾನಗಳಿಂದ ನಾವು ಕೆಲಸ ಮಾಡಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಇವತ್ತು ರೋಡಿಗೆ ಬಂದು ನಿಂತದಂದ್ಮ್ಯಾಗ ಅವ್ರು ಅರ್ಥ ಮಾಡ್ಕೋಬೇಕು. ನಾವು ಕೇಳ್ಕೊಡತಕ್ಕಂಥವ್ರು ಅಲ್ಲ, ನಮ್ಮ ವರ್ಕರ್ ಕೆಲಸ ಮಾಡ್ತಾರದು. ಸೊ ನಾವು ಅವ್ರಿಗೆ ಎಲ್ಲರಿಗೆ ಸ್ಪೆಷಲಿಟಿ ಕೊಡಬೇಕು, ಸರ್ಕಾರ ಮಾನ್ಯ ಸಚಿವರಿಗೆ ಗೊತ್ತಾಗಬೇಕದು. ಬಟ್ ಅವ್ರು ಅದು ಬಿಟ್ಟು ನಾವು ಕೇಳಿ ತೊಗೊಂಡು ಮಾಡೋಂಥ ಪರಿಸ್ಥಿತಿ ಬಂದದ ನಮ್ಮದು. ಸೊ ಅದಕ್ಕಾಗಿ ನಾವು ಏನಪ್ಪ ಅಂದ್ರೆ ಸುಮಾರು 20 ಎಕ್ಸಾಂಪಲ್ ನೋಡಿದ್ರೆ ಸರ್, ಒಂದು ಸಂಯೋಜನೆ ಇಟ್ಟದ, ಆಧಾರ್ ಸೀಟ್ ಅದ, ಲ್ಯಾಂಡ್ ಬೀಟ್ ಅದ, ಬಗಾರ್ ಹುಕುಮ್ ಅದ, ಹೀಗೆ 20-25 ಆ್ಯಪ್ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಸರ್ಕಾರಕ್ಕೆ ನಾವು ಈ ಹಿಂದೆ ಭೀ ಮನವಿ ಸಲ್ಲಿಸಿವಿ. ಸರ್ ನಾವು ಏನಪ್ಪ ಅಂದ್ರೆ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಅದಕ್ಕೆ ನಮಗೆಲ್ಲ ಸ್ಪೆಷಲಿಟಿ ಕೊಡ್ರಿ. ಅವ್ರು ಯಾವುದೂ ಕೊಟ್ಟಿಲ್ಲ, ನೀವು ಕೆಲಸ ಮಾಡ್ಬೇಕಂತಾರೆ. ನಮ್ಮೇ ದುಡ್ಡಿನಲ್ಲಿ ಓನ್ ಕೆಲಸದ ನಾವು ಮಾಡಿದ್ರು ಸಹಿತ ಮತ್ತದು ಅರ್ಜೆಂಟ್ ಬೇರೆ ಹಿಂಗೆ ಒತ್ತಡ ಹಾಕೋದು, ಆಗ್ಬೇಕು ಈಗ ಸಂಜೆಗೆ ಆಗ್ಬೇಕು. ಯಾಕೆ ನಮ್ಮಲ್ಲಿ ಇಲಾಖೆಯಲ್ಲಿ ಮ್ಯಾಕ್ಸಿಮಮ್ ನಾವು ಅನುಕಂಪ ಅದ್ರ ಮೇಲೆ ಹಿಂದಿನಿಂದ ಬಂದಿರ್ತಂಥ ಪದ್ಧತಿ ಇರೋದ್ರಿಂದ ಅವ್ರು ದಬಾವ್ ಹಾಕಿ ಅಂದು ಡಾರ್ವಿನ್ ಸಿದ್ಧಾಂತ ಹೇಳಿದಾಗ ಹಾವಿ ಕಾರ್ಯದ ತೆಳಗೆ ಹೋಗ್ಯವಲ್ಲ, ಆ ರೀತಿ ಏನಪ್ಪ ಅಂದ್ರೆ ನಮಗೆ ತೆಳಗೆ ಕುಗ್ಗಿಸಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಕೆಲಸ ಅವರು ಸ್ಪೆಷಲಿಟಿ ಕೊಟ್ಟರೆ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮನವಿಯನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ
ಈ ಒಂದು ಏನು ಪ್ರತಿಯೊಂದು ಇಲಾಖೆಯಲ್ಲಿ ಸಕಾಲದ ಅಡಿಯಲ್ಲಿ ಕೆಲಸ ಸರ್. ಎಲ್ಲ ಪಬ್ಲಿಕ್ಕಿಗೆ, ರೈತರಿಗೆ, ನಾವು ಸಾರ್ವಜನಿಕರಿಗೆ ಸಕಾಲ ಅಡಿಯಲ್ಲಿ ಕೆಲಸ ಮಾಡ್ಕೊಡ್ತೀವಿ. ಸೊ ನಮ್ಮ ಏನು ಕೆಲವೊಂದು PPಗಳದಾವ, DE ಅದ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗಳು, ಮತ್ತು ನಮ್ಮ ಏನ್ರಿ ಒಂದು ಟೈಮ್ ಬಾಂಡ್ ಆಗ್ತದ, ಇಂಥ ನಮ್ಮ ಎಲ್ಲ ಕೆಲಸಗಳಿಗೆ ಕೂಡ ಅವ್ರು ಯಾಕೆ ಸಕಾಲದಾಗ ತರಬಾರ್ದು? ನಮ್ಮ ಕೆಲಸ ಮಾಡಿದ್ರೆ 4 ವರ್ಷ ಹಿಡಿತದ. ಪಬ್ಲಿಕ್ ಕೆಲಸ 20 ದಿನ, 8 ದಿನ, 10 ದಿನ, 18 ದಿನದಾಗ ಮಾಡ್ರಿ ತಿಳಿದ ಅಂತ ಮಾಡೋದೇ ಕೆಲಸ ಮಾಡ್ಲಾರ್ದಾಗ ಪರಿಸ್ಥಿತಿ. ಸೊ ನಮ್ಮಲ್ಲಿ ಇರ್ತಕ್ಕಂಥವೆಲ್ಲನೂ ಏನೋ ಬೇಡಿಕೆ ಇವೆಲ್ಲ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥವು ಅವೆಲ್ಲನೂ ಕೂಡ ನಮಗೆ ಸಕಾಲದಲ್ಲಿ ತಂದು ನಮ್ಮದು ಬಿ ಇಮಿಡಿಯೇಟ್ ಆಗಬೇಕು ಕೆಲಸ. ನಮ್ದು ಯಾಕೆ ನಾನು 2 ವರ್ಷದ ಕೆಲಸ ಮುಗೀತು, 2 ವರ್ಷ ಮುಗಿದ PP ಆಗಬೇಕು, ಅದು ಟೈಮೆಂಟ್ ಕುಂಡಿರ್ಬೇಕು, ಅದಕ್ಕೆ 10 ವರ್ಷ ಹೇಳ್ತಾರೆ ಅವರು. ಸೊ ಅಂಥವಾಗ ನಮಗೂ ಬಿ ಸಕಾಲದಾಗ ತಂದು ನಮಗೂ ಒಳ್ಳೇದಾಗಲಿ ಅಂತಕ್ಕಂಥ ಸರ್ಕಾರದ ಮನವಿ ಇದೆ. ಅದಾದ ನಂತರ ಏನಪ್ಪ ಅಂದ್ರೆ ನಾವು ಹಳ್ಳಿದೇನು ಟ್ರಾವೆಲಿಂಗ್ ಚಾರ್ಜ್ ಸರ್ ತಹಸೀಲ್ ಆಫೀಸ್ಗೆ ವಿಲೇಜ್ ಕೊಡ್ತೇವೆ, ಅದು ತಿಂಗಳಿಗೆ 500 ಏನು ಬರ್ತದೆ? ಅದಕ್ಕೆ ಮಿನಿಮಮ್ ಒಂದು ಪೆಟ್ರೋಲ್ 100 ರೂಪಾಯಿ 200 ರೂಪಾಯಿ ಸಾಲ ಬಂದು ಹೋಗುತ್ತೆ. ಸೊ ಹೀಗಾಗಿ 500 ಇದ್ದರೆ ಅದಕ್ಕೆ ಒಂದು 5,000 ರೂಪಾಯಿ ಏರಿಸಬೇಕು ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ತೇವೆ ಪುನಃ ಸರ್ಕಾರಕ್ಕೆ. ಅದಾದ ನಂತರದಲ್ಲಿ ಈ ವರ್ಗಾವಣೆಗೆ ಸಂಬಂಧಪಟ್ಟ ಸರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಲ್ಲ ಇಲಾಖೆಗಳೇನವ, ಎಲ್ಲ ಕಡೆ ವರ್ಗಾವಣೆಗಳವ, ಅಂತರ್ಜಿಲ್ಲಾ ವರ್ಗಾವಣೆ ಅವ. ನಮ್ಮ ಸ್ಪೆಷಲಿ ನಮ್ಮ ಬಲ್ಲಿ ಏನಪ್ಪ ಅಂದ್ರೆ ವರ್ಗಾವಣೆ ಇಲ್ಲ. ನಮ್ಮ ಏನಾಗ್ಯಾವ ಅಂತರ್ಜಿಲ್ಲಾ ವರ್ಗಾವಣೆ ಇಲ್ಲಿ ನಾವು ಅಟ್ಲೀಸ್ಟ್ ಒಂದು ಪತ್ನಿ ಪ್ರಕರಣ ಕೊಡ್ರಪ್ಪ, ಗಂಡ ಹೆಂಡತಿ ಆಡು ಜಗಳಾಡ ಸಾಯ್ಕತ್ತವ, ಮಕ್ಕಳು ಬದುಕಾಳತ್ತದ, ತಂದೆ ತಾಯಿ ಬದುಕಾಳ ಸರ್. ಇದು ಒಂದು ಕೊಡಿರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ. ನಾ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಅಂತರ್ಜಿಲ್ಲಾ ವರ್ಗಾವಣೆ ಮಾಡೋದಿಲ್ಲ. ಅದೇ ಸ್ಪಷ್ಟ ಮಿನಿಸ್ಟರ್ ಹೇಳ್ತಾರೆ. ಹಂಗೆ ಹೇಳೋದ್ರಿಂದ ನಾವು ಯಾಕೆ ಇದು ಅವ್ರಿಗೆ ದಂಧ ಮಾಡಬೇಕು? ನಾವು ಭೀ ಸ್ಪಷ್ಟವಾಗಿ ಹೇಳ್ತೀವಿ ಸರ್ಕಾರಕ್ಕೆ, ನಾವು ಯಾವುದೇ ರೀತಿಯ ಮೊಬೈಲ್ ಆ್ಯಪ್ಗಳನ್ನು, ಕಂಪ್ಯೂಟರ್ ಕೆಲಸಗಳನ್ನು ಸ್ಪಷ್ಟವಾಗಿ ಮಾಡಲ್ಲ. ಸರ್ಕಾರ ನಮಗೆ ಯಾವಾಗ ಈ ಸೌಲಭ್ಯಗಳನ್ನು ಕೊಟ್ಟು ಅದು ಸಮಾನ ವೇತನ ಕೊಡಬೇಕು ಸರ್. ಅವ್ರೇನಂತಾರೆ ಕಂಪ್ಯೂಟರ್ ಎಲ್ಲ ನೀವು ಕೆಲಸ ಮಾಡ್ರಪ್ಪ ಅಂತಾರೆ. ಅದು ಟೆಕ್ನಿಕಲ್ ಹುದ್ದೆ ಅದ, ಪೇಮೆಂಟ್ ಆ ಟೆಕ್ನಿಕಲ್ ಸಂಬಂಧಪಟ್ಟಂತೆ ಕೊಡಲಿ ಅಂತ ನಮ್ಮದೊಂದು ಬೇಡಿಕೆ ಇದೆ. ಅವ್ರ ಅದರಲ್ಲಿ ಟೆಕ್ನಿಕಲ್ ಸ್ಯಾಲ್ರಿ ಕೊಡಲ್ಲ, ಟೆಕ್ನಿಕಲ್ ಕೆಲಸ ಹಚ್ತೀವಿ. ಸೊ ಟೆಕ್ನಿಕಲ್ ಕೆಲಸ ಹಚ್ತಾರೆ, ಟೆಕ್ನಿಕಲ್ ಸ್ಯಾಲ್ರಿರೇ ಕೊಡ್ರಿ ಅಂತ ನಾವು ಕೇಳ್ಕೊತೀವಿ. ಅವ್ರು ಅದನ್ನು ಕೊಡಲ್ಲ, ಕೆಲಸನೂ ಬೇಗ ಮಾಡೋದು, ಸ್ಪೆಷಲ್ ಕೊಡೋ ಈ ರೀತಿ ಭಾಳ ಒಂದು ಮಲ್ತಾಯಿ ಧೋರಣೆ ನಮ್ಮ ಮ್ಯಾಗ ಆಗ್ಯದ. ಅದಕ್ಕಾಗ ನಾವು ನಮ್ಮ ಮತ್ತು ಇನ್ನೊಂದು ಗೌರವಕ್ಕಾಗಿ ಹೋರಾಟ ಮಾಡ್ತೀವಿ ಸರ್. ನಾವು ಇಲಾಖೆ ಅಂತದೋ ಬಾಯ್ತದ್ರೆ ನೀವು ಬೇಕು ಹಳ್ಳಿದಾಗ ಸ್ಮಾಲ್ ಒಂದು DC ಇದ್ದಂಗೆ ಆಗ್ತದೆ. ಸೊ DC ಇದ್ದಂಗೆ ಇದ್ದವು ಎಲ್ಲಿ DC ಎಲ್ಲದ ಮಂದಿ ಹೊಡಿಕತ್ತವ, ಹಲ್ಲೆಗಳಾಗ್ಲತ್ತವ. ನಿನ್ನೆ ಒಂದು ತಲಾಟಿ ಡೆತ್ ಅದನ್ನು ಪ್ರತಿ ದಿನ ಒಂದು ತಲಾಟಿ ರಾಜ್ಯದಾಗ ಯಾವನಿಗಾದ್ರೂ ಪನಿಷ್ಮೆಂಟ್ ಆಗ್ತದೆ. ಯಾರೋ ಹೊಡಿತಾರ ಏನಿಲ್ಲ, ಏನೇ ಮಾಡಿರ್ಬೇಕು ಹೋಲ್ಬಿಡ್ರಿ ಅವನು ಒಂದು ಸಾಯ್ತ ಕೆಲಸ ಮಾಡ್ಕೊಳ್ಳೋದ್ರೆ ನಮಗೆ ಅದು ಬೇಕು. ಮೊದಲು ಸಿಬ್ಬಂದಿಗಳಿಗೆ ಏನಾದರೂ ಪ್ರಾಣಾಪಾಯ ಆಗಿದೆ. ಪ್ರಾಣ ಅಪಾಯ ಆಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2-3 ಕಳೆದ ಸಾಲಿನಲ್ಲಿ ಏನಪ್ಪ ಅಂದ್ರೆ ಒಂದು 50ಕ್ಕಿಂತ ಹೆಚ್ಚಿಗೆ ಗ್ರಾಮಾಡಳಿತಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಡೆತ್ ಆಗಿದ್ದಾರೆ ಸರ್. ಅವ್ರು ಅನ್ಯಾಯ ಅದ. ಅಂಥವು ಡೆತ್ ಆದ್ರೂ ಒಟ್ಟು ಸರ್ಕಾರದ ಬೇಡಿಕೆ ಒಂದು 50-60 ಲಕ್ಷ ರೂಪಾಯಿ ಒಂದು ಪರಿಹಾರ ಕೊಡ್ರಿ ಅವ್ರಿಗೆ ಡೆತ್ ಆದ್ರೆ. ಯಾಕಪ್ಪ ಅಂದ್ರೆ ಏನು ಅವ್ರು ಬದುಕಾಲಿ. ಇವತ್ತು ರೀಸೆಂಟಾಗಿ ಮೊನ್ನೆ ಲಾಸ್ಟ್ ಟೈಮ್ ನಮ್ಮಲ್ಲಕ್ಕೆ ಬೀದರಲ್ಲಿ ನಮ್ಮ ಸಂಗಮೇಶ್ ಅಂತೇಳಿ VA ಡೆತ್ ಆಗಿದ್ರು. ಸಸ್ಪೆಂಡ್ ಆದ್ಮ್ಯಾಗ ಸಸ್ಪೆಂಡ್ ಮಾಡಿದ್ರೆ ಯಾವುದೋ ಕಾರಣಾಂತರದಿಂದ ಸಸ್ಪೆಂಡ್ ಆಗಿ ಅವ್ರು ಕುಡಿದು ಮನುಷ್ಯ ಎಲ್ಲ ಮನಸ್ಸಿಗೆ ಹತ್ಕೊಂಡು ಏನಾಗಿ ಡೆತ್ ಆಗಿ ಆದ್ರೆ ಪಾಪ ಅವ್ರು ಆದ್ಮ್ಯಾಗ ಅವ್ರು ಹೆಂಡ್ರಿ ಮಾಡ್ಕೊಂಡು ಸುಮ್ಮ ತಹಸೀಲ್ ಮೇಲೆ ಇಡತ್ತಾರೆ. ಸಕಲದವ್ರು ಈ ಅನುಕಂಪ ಅದ್ರ ಮ್ಯಾಗ ನೌಕರಿ ಭೀ ಏನು ಕೊಡ್ತಾರೆ. ಈಗ ನೋಡ್ರಿ ನಾ ಅಕಸ್ಮಾತ್ ಸಾತಾಗಿ ನಾನು ಹೆಂಡತಿ ಮಕ್ಕಳಿಗೆ ನೌಕರಿ ಕೊಡಬೇಕು, ಹ್ಯಾಂಗೆ ಕೊಡ್ತಾರೆ ಅವರು? 4 ವರ್ಷ ನಾನು ಹೆಂಡತಿಗೆ ಕಳಿಸ್ತಾರೆ ಅವರು. 4 ವರ್ಷ ಆಫೀಸ್ ತಿರುಗಬೇಕು, 2 ವರ್ಷ ತಿರುಗಬೇಕು. ನಮ್ಮದು ಏನದ ಬೇಡಿಕೆ ಅದು ಭೀ ಸಕಲಾಗ್ತಾರಪ್ಪ. 8 ದಿನದಾಗ ಮಾಡ್ರಿ. ಏನು ಯಾರಪ್ಪ ಒಂದು ಗಂಟು ನಡ್ತದ ಗಂಡ ಸಾತ ನಮ್ಮ ಮಕ್ಕಳಿಗೆ ಹೆಂಡತಿಗೆ ನೌಕರಿ ಕೂಡ ಸರ್ವೇ ಸಾಮಾನ್ಯ ಅದ. ನೇರವಾಗಿ ಸಕಲದಾಗ ತಂದು 8 ದಿನದಾಗ ಒಂದು ಸರ್ವೇರ್ ಸರ್ಟಿಫಿಕೇಟ್ ನೌಕರಿ ಕೊಡ್ರಿ. ಯಾವುದೇ ದಾಖಲಾತಿ ಕಮ್ಮಿ ಇದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ದಾಗ ಇರ್ತಾಳ, ಹೆಣ್ಣ 4 ವರ್ಷ ತಗೋರಿ. ಹಂಗಿಲ್ಲತ್ತ ಆಕಿನ 2 ವರ್ಷ ತಿರುಗಬೇಕು, ಕೈಕಾಲು ಬೀಳಬೇಕು. ಇದು ಯಾರಪ್ಪನ ಆಸ್ತಿ ಇಲ್ಲ. ಭಾರತ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕದ, ಯಾರಿಗೆ ಏನು ಕೊಡೋದು ಕೊಡಬೇಕು, ಕೆಲಸ ತಗೋಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು. ಒಂದು ದೇಶ ಒಂದು ಚುನಾವಣೆಯ ಇದೊಂದು ಕೇಂದ್ರ ಸರ್ಕಾರದ ಅಜೆಂಡಾದ ಭಾಗ. ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವಂತಹ ಈ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾಪ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದೆ. ಇದನ್ನು ಅನುಷ್ಠಾನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾಗಿರುವಂತಹ ಮಾರುತಿ ಬೌದ್ಧೆ ಅವರು ತಿಳಿಸಿದರು. ಆಡಳಿತಾರೂಢ ಬಿಜೆಪಿಯ ಗುಪ್ತ ಅಜೆಂಡಾಗಳನ್ನು ಒಳಗೊಂಡಿರುವಂತಹ ಒಂದು ದೇಶ ಒಂದು ಚುನಾವಣೆ ಜನರನ್ನು ದಿಶಾಭೋಲ್ ಮಾಡುವಂತಹ ಒಂದು ತಂತ್ರ. ಅಲ್ಲದೆ ರಾಹುಲ್ ಗಾಂಧಿಯವರನ್ನ ಮೀಸಲಾತಿ ವಿರೋಧಿ ಎಂದು ಬಿಂಬಿಸಲಾಗ್ತಾ ಇದೆ. ವಿದೇಶದಲ್ಲಿ ರಾಹುಲ್ ಗಾಂಧಿಯವರು ಮಾತನಾಡಿರುವಂತಹ ವೈಖರಿ ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ತಪ್ಪು ಕೆಲಸಗಳನ್ನು ಮಾಡಿರುವಂತಹ ಮುನಿರತ್ನ ಅವರನ್ನು ಬಂಧಿಸಿ ಕಾನೂನಿನ ಒಂದು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂಥ ಮಾತನ್ನು ಕೂಡ ಮಾರುತಿ ಬೌದ್ಧೆ ಅವರು ಹೇಳ್ತಾರೆ. ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ ಹಮ್ಮಿಕೊಂಡಿರುವಂಥ ಒಂದು ದಿನದ ಧರಣಿಯಲ್ಲಿ ಒಂದು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು BJP ಸರ್ಕಾರ ಮತ್ತು JDS ಈ ಒಂದು 2 ಪಕ್ಷಗಳೇನಿವೆ ಇವು ಕಾಂಗ್ರೆಸ್ ಸರ್ಕಾರವನ್ನು ಒಂದು ಬೀಳಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇವೆ. ಯಾವುದೇ ಕಾರಣಕ್ಕೂ ಕೂಡ ಇದು ಸಾಧ್ಯ ಆಗೋದಿಲ್ಲ. ಸಿದ್ದರಾಮಯ್ಯನವರು ಅವರು ಪವಿತ್ರವಾಗಿದ್ದಾರೆ, ಅವರು ಅಧಿಕಾರದಲ್ಲಿ ಮುಂದುವರಿತಾರೆ ಎನ್ನುವಂಥ ವಿಶ್ವಾಸವನ್ನು ಕೂಡ ಮಾರುತಿ ಬೌದ್ಧೆ ಅವರು ಹೇಳಿದರು.
ಇಡೀ ದೇಶದಲ್ಲಿ ಒಂದೇ ಬಾರಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ನಡೆಸುವಂತಹ ಶಕ್ತಿ ಸಾಮರ್ಥ್ಯ ನಮ್ಮ ಈಗಿರುವ ಒಂದು ಚುನಾವಣೆ ಆಯೋಗಕ್ಕೆ ಇಲ್ಲ. ನಮ್ಮ ಚುನಾವಣಾ ವ್ಯವಸ್ಥೆಯನ್ನು ದುಪ್ಪಟ್ಟು ಪ್ರಮಾಣದಲ್ಲಿ ವಿಸ್ತರಿಸಬೇಕಾಗುತ್ತೆ. ಅವೆಲ್ಲವೂ ಅವಸರದಿಂದ ಮಾಡುವ ಕೆಲಸ ಅಲ್ಲ. ಹೊಸ ಚುನಾವಣಾ ವ್ಯವಸ್ಥೆ ಜಾರಿ ಬರಬೇಕಾದರೆ ಮೊದಲು ಪ್ರಜಾಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ತರಬೇಕಾಗುತ್ತೆ. ಇವೆಲ್ಲವೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಕೇವಲ ಜನರಲ್ಲಿ ಗೊಂದಲವನ್ನು ಹುಟ್ಟುಹಾಕಿ ತಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕಲಿಕ್ಕೆ ಈ ಕೆಲಸ ಮಾಡ್ತಾ ಇದೆ ಎನ್ನುವಂಥ ಮಾತನ್ನು ಮಾರುತಿ ಬೌದ್ಧಿಯವರು ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ ನೂರಾರು ಜನ ಸೇರಿ ಧರಣಿ ಮಾಡುವುದರ ಮೂಲಕ ಘನತೆವೆತ್ತ ರಾಷ್ಟ್ರಪತಿಗಳಿಗೆ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೂಡ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದ್ಧೆ, ಜಿಲ್ಲಾ ಸಂಘಟನಾ ಸಂಚಾಲಕ ಅಶೋಕ್ ಗಾಯಕ್ವಾಡ್, ಜಿಲ್ಲಾ ಸಂಚಾಲಕ ಅರುಣ್ ಪಟೇಲ್, ರಾಜ್ಕುಮಾರ್ ವಾಘ್ಮಾರೆ, ರಮೇಶ್ ಬೆಲ್ದಾರ್, ಶಿವರಾಜ್ ತಡ್ಪಳ್ಳಿ, ಸತೀಶ್ ರತ್ನಾಕರ್, ಶಿರೋಮಣಿ ಹಲ್ಗೆ, ಬಸವರಾಜ್ ಭಾವಿದೊಡ್ಡಿ, ರಾಹುಲ್ ಹಾಲ್ಹಿಪರಗ, ಶಿವಕುಮಾರ್ ಗುನ್ನಳ್ಳಿ, ಗೌತಮ್ ಮುತ್ತಂಗಿಕರ್, ಜೈ ಭೀಮ್ ಚಿಮ್ಮನಾಯ್ಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತೇನು ರಾಹುಲ್ ಗಾಂಧಿಯವರು ಮೀಸಲಾತಿ ವಿರೋಧಿ ಎನ್ನುವಂಥ ಒಂದು ನಡೆಯನ್ನು ಏನು ಬಿಂಬಿಸ್ತಾ ಇದ್ದಾರೆ, ಒಂದು ಕೇಂದ್ರ ಸರ್ಕಾರ, ಒಂದು BJP ಸರ್ಕಾರ ಎನ್ನುವಂಥ ಮಾತನ್ನು ಆರೋಪಿಸಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಎದುರುಗಡೆ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಈ ಒಂದು ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಾರುತಿ ಬೌದ್ಧಿಯವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ. ಇವತ್ತು ಯಾವ ಉದ್ದೇಶಕ್ಕಾಗಿ ತಾವು ಒಂದು ಹೋರಾಟವನ್ನು ಧರಣಿಯನ್ನು ಮಾಡ್ತಾರೆ? ಒಂದು ನೇಷನ್ ಒಂದು ಚುನಾವಣೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ಹಾಗೂ ಅದೇ ರೀತಿ ಕೇಂದ್ರದ ಸರ್ಕಾರದಲ್ಲಿ ಇವತ್ತೇನು BJP JDS ನಮ್ಮ ರಾಜ್ಯದಲ್ಲಿದೆ, ಅವರು ಕೂಡ ಏನು ರಾಹುಲ್ ಗಾಂಧಿ ಅವರು ಎಲ್ಲೋ ಹೋದಾಗ ಅಲ್ಲಿ ಕೇಳಿದಂಥ ಪ್ರಶ್ನೆಗೆ ನಿಮ್ಮ ದೇಶದಲ್ಲಿ ರಿಸರ್ವೇಷನ್ ಎಷ್ಟು ಬೇಕಾಗ್ತಿದೆ ಅಂತ ಕೇಳಿದಾಗ ಎಲ್ಲಿ ಅವನಿಗೆ ಸಮಾನತೆ ಬರೋದು ಅಲ್ಲಿ ಬರೀ ನಮ್ಮಲ್ಲಿ ರಿಸರ್ವೇಷನ್ ಇರೋದು. ಅದು ನಿಜ ಇದೆ, ಸಮಾನತೆ ಎಲ್ಲಿ ಬಂತು? ರಿಸರ್ವೇಷನ್ ಬೇಕಾಗ್ತದೆ. ಇವತ್ತು ಇಂಡಸ್ಟ್ರಿ ಇರ್ಬೋದು, ಭೂಮಿ ಇರ್ಬೋದು, ನೌಕರಿ ಇರ್ಬೋದು, ಎಲ್ಲದರಲ್ಲೂ ಹಂಚಿಕೆ ಆಗಿದೆ. ದೇಶದ ಮೂಲವಾಸಿ ದಲಿತರು, ಹಿಂದುಗಳು, ಅಲ್ಪಸಂಖ್ಯಾತರು, ಎಲ್ಲ ಜಾತಿಗಳಿಂದ ಬಡವರಿಗೆ ಎಲ್ಲ ಹಂಚಿಕೆ ಆಗುತ್ತೆ. ಅದು ಹಂಚಿಕೆ ಆದರೂ ನಮಗೆ ಇರ್ತದೆ, ಇಕ್ವಾಲಿಟಿ ಬರ್ತಾರೆ. ಆ ವಿಚಾರ ಎಲ್ಲ ಪ್ರತಿಪಾದಿಸ್ತಾರೆ. ಅದೇ ಒಂದು ದೊಡ್ಡ ಮುದ್ದ ಮಾಡ್ಕೊಂಡು ಇವತ್ತು ಇವ್ರು ಬೆಂಬಸ್ಕೊಂಡು ರಿಸರ್ವೇಷನ್ ವಿರೋಧಿ ಇದ್ದಾರೆ, ರಿಸರ್ವೇಷನ್ ವಿರೋಧಿ ಇದ್ದಾರೆ ಅಂತ ಇವ್ರು ಬೆಂಬಸ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ನಾವು ಅದೇ ರೀತಿ ಇವತ್ತು ಏನು ಮುನಿರತ್ನ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ದಲಿತ ಪ್ಲಸ್ ಅಂತ ಕೆಲಸ ಮಾಡಿ ದಲಿತರು ಮತ್ತು ಒಕ್ಕಲಿಗರ ವಿರುದ್ಧ ಒಂದು ಹೇಳಿಕೆ ಮಾಡಿ ಇವತ್ತು ಆಲ್ರೆಡಿ ಜೈಲಿಗೆ ಹೋಗಿ ಕೇಸ್ ಹಾಕಿ ಹೊರಗೆ ಬಂದ್ದಾರೆ. ಅದು ಬಂದ ಮೇಲೆ ಅವ್ರ ಮೇಲೆ 108 ಅವರು ಮಾಡಿದಂಥ ಕರ್ಮಕಾಂಡಗಳು ಏನು ನಮ್ಮ ಕರ್ನಾಟಕದ ಕೆಟ್ಟ ಇತಿಹಾಸದಲ್ಲಿ ಕೆಟ್ಟ ಹೇಳ್ತಾರಂತ ಲೈಂಗಿಕ ಸಮಸ್ಯೆ ಅಲ್ಲದೆ ಇವತ್ತು ಏಡ್ಸ್ ಅಂತ ಹರಡಿಸೋಂಥ ಕೆಲಸ ಇವತ್ತು ಇದು ಇತಿಹಾಸದಾಗೆ ನಾವೆಲ್ಲೂ ಕೇಳಿದ್ರೆ ಇಂಥ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಅವರಿಗೆ ಈ ಸರ್ಕಾರ ಪೂರ್ಣ ಮಿತಿಯಿಂದ ಸರಿಯಾದ ರೀತಿ ತನಿಖೆ ಮಾಡಿ ಅವ್ರು ಮಾಡುವಂಥ ಕಾರ್ಯಗಳನ್ನು ಕೆಲಸವಾದ ಸರ್ಕಾರ ಕೆಲಸ ಅದಕ್ಕೆ ನಾವು ಖಂಡಿಸ್ತೇವೆ. ಅದಕ್ಕೆ ರೀತಿ ತನಿಖೆ ಮಾಡಿ ಸರಿಯಾದ ರೀತಿ ಅವರಿಗೆ ಕಠಿಣವಾದ ಶಿಕ್ಷಕರಿಗೆ ಒಳಪಡಿಸ್ತಕ್ಕಂಥ ನಾವು ಇವತ್ತು ಒಂದು ಮುಖಾಂತರ ಸರ್ಕಾರ ಒತ್ತಾಯ ಮಾಡ್ತೀವಿ. ಅದೇ ರೀತಿ ಇವತ್ತು ಅಂಥ ಒಂದು ಶಾಸಕ ತಮ್ಮಲ್ಲಿ ಇವತ್ತು ಬಿಜೆಪಿ ಕೂಡ ಅವರ ಬಾಯಿ ನಿಂತ್ಕೊಂಡು ಬೇರೆ ವಿಚಾರದ ಭಾಳಷ್ಟು ರೂಢಿ ಬಂದು ಗಲಾಟೆ ಮಾಡ್ತಾರೆ. ಅದು ಇವತ್ತು ಕೂಡ ಒಂದು ಅವ್ರ ಪಕ್ಷ ಚರ್ಚೆ ಮಾಡಿ ಅದನ್ನು ಕ್ರಮ ತಂದು ಅದಕ್ಕೆ BJP ನಡೆಯೋ ಕೂಡ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳು ಒಂದು ದಿನದ ಸಾಂಕೇತಿಕ ಜನರಿಗೆ ಒಂದು ವಿಚಾರಗಳನ್ನು ಹಂಚ್ಕೊಂಡು ಎಲ್ಲ ಗೊತ್ತಾಗಲಿ ಎಂಬ ವಿಚಾರಗಳು ಗೊತ್ತ ನಾವು ತಮ್ಮ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಗೊತ್ತಾ ಎಲ್ಲ ಪ್ರಗತಿಪರ ಸ್ನೇಹಿತರು ನಮ್ಮ ಜೊತೆಲಿದ್ದಾರೆ. ಅದು ಕೂಡ ಏನು ಗೊತ್ತಾ ಮೂಲ ಏನು ನಾವು ದೇಶದ ಮೂಲ ನಿವಾಸಿಗಳು ಇನ್ನೂ ಏನು ಸೌಲಭ್ಯ ಸಿಗಬೇಕು, ಏನು ಸಿಗಂಥ ಸೌಕರ್ಯಗಳು ಅದೇ ರೀತಿ ಪರಿಪೂರ್ಣವಾಗಿ ಮುಟ್ತಾ ಇಲ್ಲ. ಅದಕ್ಕಿಂತ ಮುಟ್ಟಬೇಕಂತ ಇವತ್ತು ಒಂದು ದೇಶ ಒಂದು ಚುನಾವಣೆ ಆಗಲ್ದೆ ಇವ್ರು ಮಾಡಕ್ಕೆ ಅಂದ್ರೆ ಅದು ಇವ್ರದ್ದು ಹೇಳಿದ್ರೆ ಇವ್ರು ಏನಾರ ಜನಗಳ ಮನಸ್ಸುಗಳು ಬೇರೆ ಕಡೆ ತಪ್ಪಿಸ್ಬೇಕಂಬ ವಿಚಾರಗಳದ. ಈಗೇನು ಹರಿಯಾಣ ಮತ್ತು ಜಮ್ಮು, ಮಹಾರಾಷ್ಟ್ರ ಇವೆಲ್ಲ ಎಲೆಕ್ಷನ್ ಮಾಡ್ತಾರೆ ಚುನಾವಣೆ. ಈ ಜನಗಳಿಗೆ ತಪ್ಪಿಸುವಂಥ ಕೆಲಸಗಳು ಮಾಡೋಂಥ ಕೆಲಸ ಇದು ನೋಡಿದ್ರೆ ಈಗ ಹೆಂಗೆ ಆಗ್ತದೆ? ಈಗ ಎಲ್ಲರ ಒಂದು ಮಧ್ಯಂತರ ಚುನಾವಣೆ ಅಥವಾ ಬೇರೆ ಕಡೆ ನಮ್ಮಲ್ಲಿ ಸಂವಿಧಾನದ ಮನಾರು ಕಾನೂನುಗಳಿವೆ, ಅಲ್ಲಿ ಮೆಜಾರಿಟಿ ಬರಲಿಲ್ಲ ಅಂದ್ರೆ ಅಲ್ಲಿ ಎಲೆಕ್ಷನ್ ನಡೆಯಲು ಮತ್ತು ಪಾರ್ಲಿಮೆಂಟ್ ಆಗಲಿ ಅಸೆಂಬ್ಲಿ ಆಗಲಿ ನಡೆಯಲು ಆಯ್ಕೆ ಆಗ್ಲಕ್ಕ ಮೆಜಾರಿಟಿ ಬಂದರೆ ಆಗಲೇ ಮತ್ತೊಂದು ಚುನಾವಣೆ ಆಗಬೇಕು. ಇವತ್ತು ನಿನ್ನ ಮೊನ್ನೆ
MP ಎಲೆಕ್ಷನ್ ಆಗ್ಯಾವ ಮನೆ ಗೆದ್ದೋಗ್ಯಾರ ಮತ್ತೆ ಹರಿಯಾಣದಾಗ ಮತ್ತೆ ಎಲೆಕ್ಷನ್ ವರ್ಷ MP ಮಾಡ್ತಾರೆ ಅವ್ರು ಒಪ್ಕೋತಾರೆ ಏನು ಒಪ್ಕೋತಾರೆ ಈಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ವತಿಯಿಂದ ತಂಬಾಕು ಮುಕ್ತ ಯುವ ಅಭಿಯಾನ 2.0 ಚಟುವಟಿಕೆಯ ಒಂದು ಅನುಸಾರ ಬೀದರ್ ಹಾಗೂ ಭಾಲ್ಕಿ ತಾಲೂಕಿನಲ್ಲಿ ತಂಬಾಕು ಮಾರಾಟ ಮಳಿಗೆಗಳ ಮೇಲೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯ ಎಲ್ಲ ಒಂದು ತಾಲೂಕು ಒಂದು ಆರೋಗ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ತಂಬಾಕು ಜಾಗೃತಿ ದಾಳಿ ಮಾಡಿ ಒಂದು ಕೋಡ್ಸ 2003ರ ಒಂದು ಕಾಯ್ದೆ ಉಲ್ಲಂಘನೆ ಮಾಡಿದ ಒಟ್ಟು 58 ಅಂಗಡಿಗಳಿಗೆ 6,200 ರೂಪಾಯಿ ದಂಡ ವಿಧಿಸಲಾಯಿತು ಎಂದು ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಕಾರ್ಯಕ್ರಮ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಶಂಕರಪ್ಪ ಬೊಮ್ಮ ತಿಳಿಸಿದರು. ಅಂದಿನ ಯುವ ಪೀಳಿಗೆ ಮಾದಕ ವಸ್ತುಗಳಿಗೆ ಅಂದರೆ ಇಂದಿನ ಯುವ ಪೀಳಿಗೆಗಳು ಮಾದಕ ವಸ್ತುಗಳಿಗೆ ಸಾಕಷ್ಟು ಬಲಿ ಆಗ್ತಾ ಇದ್ದಾರೆ. ಯುವಕರು ಒಂದು ಮಾದಕ ವ್ಯಸನಗಳಿಗೆ ಬಲಿ ಆಗಬಾರ್ದು ಅನ್ನುವಂಥ ಮಾತನ್ನು ಕೂಡ ಒಂದು ಕಡೆ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನ ಒಂದು ಗುರುನಾನಕ್ ಭವನದಲ್ಲಿ ಜಿಲ್ಲಾ ಅಬಕಾರಿ ಉಪವಿಭಾಗದ ಅಬಕಾರಿ ಉಪ ಅಧೀಕ್ಷಕರಾಗಿರುವಂಥ ಆನಂದ್ ಉಕ್ಕಲಿ ಅವರು ಕೂಡ ಹೇಳಿದರು. ಅವರು ಬೀದರ್ ಅಬಕಾರಿ ಇಲಾಖೆಯಿಂದ ಬೀದರ್ ಮೈಲೂರಿನ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಗುರುನಾನಕ್ ಭವನದ ಸಭಾಂಗಣದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರುವಂತಹ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಆನಂದ್ ಉಕ್ಕಲಿಯವರು ಭಾಗವಹಿಸಿ ಮಾತನಾಡಿದರು. ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮಗಳು ಹಾಗೂ ಮಾದಕ ವಸ್ತುಗಳ ಸಂಗ್ರಹಣೆ ಮತ್ತು ಸಾಗಾಣಿಕೆಗೆ ಕಾನೂನಿನ ಅಡಿಯಲ್ಲಿ ಇರುವ ಶಿಕ್ಷೆ ಪ್ರಮಾಣದ ಕುರಿತು ತಿಳಿಸಿದರು. ಈ ಸಂದರ್ಭದಲ್ಲಿ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಸಿಬ್ಬಂದಿಗಳಾಗಿರುವಂಥ ಡಾಕ್ಟರ್ ಸಿಂಧು ಪ್ರಸಾದ್, HOD ಡಾಕ್ಟರ್ ಧನಂಜಯ್ ಎಂ, ಡಾಕ್ಟರ್ ಅನೂಪ್ ಕುಮಾರ್, ಡಾಕ್ಟರ್ ನಥಾನಿಯಲ್ ರಾಜ್, ಅನಿಲ್ ರಾಜ್ ಹಾಗೂ ಅಬಕಾರಿ ಇಲಾಖೆಯ ಸಿಬ್ಬಂದಿಗಳು ಸೇರಿದಂತೆ ಕಾಲೇಜಿನ ಇತರೆ ಸಿಬ್ಬಂದಿ ವರ್ಗದವರು ಕೂಡ ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.